ವೀಕ್ಷಕರೇ, ಧರ್ಮಕ್ಷೇತ್ರಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಕರ್ನಾಟಕದ ಅತ್ಯಂತ ಪುರಾತನ ಹಾಗೂ ದೊಡ್ಡ ದೇವಾಲಯಗಳ ಪೈಕಿ ಒಂದು. ಅಲ್ಲಿ ಸಾಕ್ಷಾತ್ ಪರಮೇಶ್ವರ ಹಾಲಾಹಲವನ್ನ ನುಂಗಿ ವಿಷಕಂಠನ ಸ್ವರೂಪದಲ್ಲಿ ನೆಲೆಯಾಗಿದ್ದಾನೆ. ಆ ಕ್ಷೇತ್ರದಲ್ಲಿ ವಿಷ್ಣು ಕಲ್ಯಾಣದ ಕತೆ ಕೇಳಿಬರುತ್ತೆ. ಭಾರ್ಗವರಾಮ ಮಾತೃಹತ್ಯಾ ದೋಷಕ್ಕಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡ ಘಟನೆ ಅನುರಣಿಸುತ್ತೆ. ಜಾನಪದ ಸಾಹಿತ್ಯದಲ್ಲೂ ಈ ಕ್ಷೇತ್ರದ ಕತೆಗಳು ಹಾಸುಹೊಕ್ಕಾಗಿವೆ. ನಂಜನ್ನ ಉಂಡು ಲೋಕವನ್ನೇ ರಕ್ಷಿಸಿದ ಶಿವನ ಆ ದೇವಾಲಯದ ಕುರಿತಾಗಿ, ಆ ಕ್ಷೇತ್ರದ ಮಹಾತ್ಮೆಯ ಕುರಿತಾಗಿ ಈ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಕರ್ನಾಟಕದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಮೈಸೂರು ಸಮೀಪದ ನಂಜನಗೂಡಿನ ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ಕ್ಷೇತ್ರ ಕೂಡ ಒಂದು. ಇದನ್ನ ಭಕ್ತಾದಿಗಳು ದಕ್ಷಿಣ ಪ್ರಯಾಗ ಅಂತಲೇ ಗುರುತಿಸ್ತಾರೆ. ಈ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವನ್ನ ಪಡೆಯೋದ್ರಿಂದ ಕಾಶಿ ವಿಶ್ವೇಶ್ವರನ ದರ್ಶನವನ್ನ ಪಡೆದಷ್ಟೇ ಪುಣ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗೆ ಹಲವು ಮಹಾತ್ಮೆಗಳನ್ನ ಹೊಂದಿರೋ ನಂಜನಗೂಡಿನ ನಂಜುಂಡೇಶ್ವರ ಕ್ಷೇತ್ರದ ಕುರಿತಾಗಿ ಹಲವು ಸ್ಥಳ ಪುರಾಣಗಳು ಕೇಳಿಬರುತ್ತವೆ. ಗೆಳೆಯರೇ, ಶಿವಪುರಾಣದಲ್ಲಿ ಉಲ್ಲೇಖವಾಗಿರೋ ಶ್ರೀ ಗರಲಾಪುರಿಯೇ ಇಂದಿನ ನಂಜನಗೂಡು ಅಂತ ಹೇಳಲಾಗುತ್ತೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಉದ್ಭವವಾದ ಹಾಲಾಹಲವನ್ನ ಕುಡಿದು ಲೋಕರಕ್ಷಣೆಯನ್ನ ಮಾಡಿದ ವಿಷಕಂಠೇಶ್ವರನ ಪ್ರತೀಕ ಈ ನಂಜನಗೂಡಿನ ನಂಜುಂಡೇಶ್ವರ. ಹಾಗೆ ಈ ಕುರಿತಾಗಿ ಇನ್ನೊಂದು ಸ್ಥಳ ಪುರಾಣ ಕೂಡ ಅಲ್ಲಿ ಕೇಳಿ ಬರುತ್ತೆ. ಸಮುದ್ರ ಮಥನದ ಸಂದರ್ಭದಲ್ಲಿ ಕ್ಷೀರಸಾಗರದಿಂದ ಉದ್ಭವಿಸಿದ ಲಕ್ಷ್ಮಿ ವಿಷ್ಣುವನ್ನ ವರಿಸುವ ಉದ್ದೇಶದಿಂದ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ತಪಸ್ಸನ್ನ ಆಚರಿಸಿದ್ಲು. ಆಕೆಯ ತಪಸ್ಸಿಗೆ ಪ್ರಸನ್ನನಾದ ಶ್ರೀಕಂಠೇಶ್ವರ ಲಕ್ಷ್ಮೀನಾರಾಯಣರ ವಿವಾಹವನ್ನ ಮಾಡಿಸಿದ ಅನ್ನೋ ನಂಬಿಕೆಯೂ ಇಲ್ಲಿದೆ. ಇನ್ನು ಕೇಶಿ ಅನ್ನೋ ರಾಕ್ಷಸ ಲೋಕಕಂಟಕನಾಗಿ ಬೆಳೆದು ನಿಂತಿದ್ದ. ಅವನ ಉಪಟಳವನ್ನ ತಾಳದೆ ದೇವತೆಗಳು ಪಾಹಿಮಾಂ ಅಂತ ಈಶ್ವರನ ಮೊರೆ ಹೋಗ್ತಾರೆ. ಆಗ ಈ ಗರಲಾಪುರಿ ಕ್ಷೇತ್ರದಲ್ಲಿ ಕಾಣಿಸಿಕೊಂಡ ಶಿವ ಕೇಶಿ ಎಂಬ ರಾಕ್ಷಸನ ಸಂಹಾರ ಮಾಡಿ ಲೋಕವನ್ನ ರಕ್ಷಿಸಿದ ಅಂತ ಹೇಳಲಾಗುತ್ತೆ. ಇನ್ನು ಈ ಕ್ಷೇತ್ರವನ್ನ ಪರಶುರಾಮ ಕ್ಷೇತ್ರ ಅಂತಲೂ ಗುರುತಿಸಲಾಗುತ್ತೆ. ತನ್ನ ತಂದೆ ಜಮದಗ್ನಿಯ ಅಣತಿಯ ಮೇರೆಗೆ ತಾಯಿ ರೇಣುಕಾಂಬೆಯ ತಲೆಯನ್ನ ಕತ್ತರಿಸಿದ ಭಾರ್ಗವರಾಮ ತಾಯಿಗೆ ಮತ್ತೆ ಜೀವ ಬರೋ ಹಾಗೆ ಮಾಡ್ತಾನಾದ್ರೂ ಮಾತೃಹತ್ಯಾ ದೋಷ ಅವನನ್ನ ಕಾಡ್ತು. ಆಗ ನಾರದರು ಈ ಕಪಿಲಾ ತೀರ್ಥದ ಬಳಿ ಇರೋ ಕ್ಷೇತ್ರದಲ್ಲಿ ಶಿವನನ್ನ ಆರಾಧಿಸಿ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ಸಲಹೆಯನ್ನ ನೀಡ್ತಾರೆ. ಹೀಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕಾಗಿ ನಂಜನಗೂಡಿಗೆ ಬಂದ ಪರಶುರಾಮ ನಾರದರ ಸಲಹೆಯಂತೆ ಕಪಿಲೆಯ ದಡದಲ್ಲಿರೋ ಈ ಕ್ಷೇತ್ರದಲ್ಲಿ ಒಂದು ಮಂಟಪವನ್ನು ಸ್ಥಾಪಿಸಿ ಶಿವಪೂಜೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಅದಕ್ಕಾಗಿ ಕಾಡು ಕಳೆಗಿಡಗಳಿಂದ ತುಂಬಿದ ಪ್ರದೇಶವನ್ನ ತನ್ನ ಕೊಡಲಿಯಿಂದ ಸ್ವಚ್ಛ ಮಾಡ್ತಾ ಇದ್ದಾಗ ಆ ಕೊಡಲಿ ಯಾವುದೋ ವಸ್ತುವಿಗೆ ತಾಕಿ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ಏನು ಅಂತ ನೋಡಿದಾಗ ಶಿವಲಿಂಗ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಿಕ್ಕೆ ಬಂದಿದ್ದ ಭಾರ್ಗವರಾಮನ ಕೊಡಲಿ ಏಟಿನಿಂದಾಗಿ ಅಲ್ಲಿದ್ದ ಶಿವಲಿಂಗದ ಹಣೆ ಭಾಗದಿಂದ ರಕ್ತ ಸುರಿಯೋದಕ್ಕೆ ಶುರುವಾಗಿತ್ತು. ತಪ್ಪಿನ ಮೇಲೆ ತಪ್ಪನ್ನ ಮಾಡ್ಬಿಟ್ಟೆ ಅಂತ ವಿಲಪಿಸತೊಡಗಿದ್ದ. ಪಾಪ ಪರಿಹಾರಕ್ಕಾಗಿ ಅದೇ ಕೊಡಲಿಯಿಂದ ತನ್ನ ತಲೆಯನ್ನೇ ಕಡಿದುಕೊಳ್ಳೋದಿಕ್ಕೆ ಮುಂದಾದಾಗ ಭಾರ್ಗವರಾಮನ ಮುಂದೆ ಪ್ರತ್ಯಕ್ಷನಾದ ಶಿವ ಆಶೀರ್ವದಿಸಿ ಗಾಯವಾದ ಶಿವಲಿಂಗದ ಭಾಗಕ್ಕೆ ಅಲ್ಲಿನ ಮಣ್ಣನ್ನೇ ಅಲ್ಲೇ ಹರಿತಾ ಇದ್ದ ನೀರಿನೊಂದಿಗೆ ಲೇಪಿಸಿ ಹಚ್ಚಲು ಆದೇಶವನ್ನು ನೀಡ್ತಾನೆ. ಪರಶುರಾಮ ಹಾಗೆ ಮಾಡಿದಾಗ ಗಾಯ ಗುಣವಾಗುತ್ತೆ. ಹಾಗೆ ಶಿವ ಪರಶುರಾಮನನ್ನ ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸಿ ಅಮರತ್ವವನ್ನ ದಯಪಾಲಿಸಿದ ಅಂತ ಇಲ್ಲಿನ ಸ್ಥಳ ಪುರಾಣಗಳು ಹೇಳುತ್ತವೆ. ಇದೇ ಕಾರಣದಿಂದಾಗಿ ನಂಜನಗೂಡನ್ನು ಪರಶುರಾಮ ಕ್ಷೇತ್ರ ಅಂತಲೂ ಕರೆಯಲಾಗುತ್ತೆ. ಇನ್ನು ಇಲ್ಲಿ ಕೇಳಿಬರುವ ಇನ್ನೊಂದು ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ಶಿವನೊಂದಿಗೆ ತಾಯಿ ಪಾರ್ವತಿಯೂ ನೆಲೆಯಾಗಿದ್ದಾಳೆ. ಇಲ್ಲಿನ ಶಿವನ ಜೊತೆಯಾಗಿ ನಂಜನಗೂಡಿಗೆ ಬಂದ ಪಾರ್ವತಿ ದೇವಿ ಕಪಿಲೆಯನ್ನ ಸ್ಪರ್ಶಿಸೋದಕ್ಕೆ ಮುಂದಾದಾಗ ಆಕೆ ಧರಿಸಿದ ಮಣಿಗಳು ನೀರಿನೊಳಕ್ಕೆ ಬಿದ್ದು. ಆಗ ಶಿವ ಇನ್ನು ಮುಂದಕ್ಕೆ ಈ ಕ್ಷೇತ್ರದಲ್ಲಿ
ಶಿವನ ಜೊತೆಗೆ ಪಾರ್ವತಿಯ ಉಪಸ್ಥಿತಿಯೂ ಇರುತ್ತೆ ಎಂದು ಆಶೀರ್ವದಿಸಿದ ಅಂತ ಹೇಳಲಾಗುತ್ತೆ. ನಂಜನಗೂಡಿನ ನಂಜುಂಡೇಶ್ವರನನ್ನ ಹಕೀಂ ನಂಜುಂಡ ಅಂದ್ರೆ ವೈದ್ಯ ನಂಜುಂಡ ಅಂತಲೂ ಕರೆಯಲಾಗುತ್ತೆ. ಹಾಗಂತ ಕರೆದಿದ್ದು ಟಿಪ್ಪು ಸುಲ್ತಾನ ಅಂತ ಹೇಳಲಾಗುತ್ತೆ. ಒಂದು ಬಾರಿ ಟಿಪ್ಪು ಸುಲ್ತಾನನ ಪಟ್ಟದ ಆನೆ ಕುರುಡಾಗಿ ಬಿಡುತ್ತೆ. ಆಗ ಅವನ ಮಂತ್ರಿಯಾಗಿದ್ದ ಪೂರ್ಣಯ್ಯನವರ ಸಲಹೆ ಮೇರೆಗೆ ಆ ಆನೆಯನ್ನ ಚಿಕಿತ್ಸೆಗಾಗಿ ನಂಜನಗೂಡಿಗೆ ಕರೆತರಲಾಗುತ್ತೆ. 48 ದಿನಗಳ ಚಿಕಿತ್ಸಾ ಪದ್ಧತಿ ಪಡ್ಕೊಳ್ಳೋ ಆನೆಗೆ 48ನೇ ದಿನದಂದು ದೃಷ್ಟಿ ಮರಳಿರುತ್ತೆ ಅಂತ ಹೇಳಲಾಗುತ್ತೆ. ಇದರ ಕೃತಜ್ಞತೆಗಾಗಿ ಹಸಿರಿನ ಶಿವಲಿಂಗವನ್ನ ದೇವಾಲಯಕ್ಕೆ ನೀಡಿದ ಟಿಪ್ಪು ಸುಲ್ತಾನ ಇಲ್ಲಿನ ಶ್ರೀಕಂಠೇಶ್ವರ ದೇವರನ್ನ ಹಕೀಂ ನಂಜುಂಡ ಅಂತ ಕರೆದಿದ್ದ ಅಂತಲೂ ಹೇಳಲಾಗುತ್ತೆ. ಇನ್ನು ಜನಪದರು ಕೂಡ ತಿಂಗಳಿಂದ ತಿಂಗಳಿಗೆ ನಂಜನಗೂಡು ಚಂದ ಅಂತ ತಮ್ಮ ಸಾಹಿತ್ಯಗಳಲ್ಲಿ ನಂಜನಗೂಡನ್ನ ಹಾಡಿ ಹೊಗಳಿದ್ದಾರೆ. ಇನ್ನು ಈ ಕುರಿತಾಗಿ ಹಲವು ಜನಪದ ಕಥೆಗಳು ಕೂಡ ಕೇಳಿ ಬರುತ್ತವೆ. ಈ ದೇವಾಲಯ 120 ಅಡಿ ಎತ್ತರದ ಗೋಪುರವನ್ನ ಹೊಂದಿದ್ದು 7 ಅಂತಸ್ತುಗಳನ್ನ ಒಳಗೊಂಡಿದೆ. ದೇವಾಲಯವು ದ್ರಾವಿಡ ವಾಸ್ತುಶೈಲಿಯಲ್ಲಿದ್ದು ದೇವಾಲಯವನ್ನ ಮೈಸೂರಿನ ಅರಸ 3ನೇ ಕೃಷ್ಣರಾಜ ಒಡೆಯರ ಪತ್ನಿ ದೇವರಾಜಮ್ಮಣ್ಣಿ ವಿಸ್ತರಣೆ ಮಾಡಿದ್ರು ಅಂತ ಹೇಳಲಾಗುತ್ತೆ. ಇಲ್ಲಿನ ಗರ್ಭಗುಡಿಯಲ್ಲಿ ಶ್ರೀಕಂಠೇಶ್ವರನನ್ನ ಆರಾಧಿಸಲಾಗುತ್ತೆ. ಇನ್ನು ಗಣೇಶ, ವೀರಭದ್ರೇಶ್ವರ ಸೇರಿದ ಹಾಗೆ ಹಲವು ದೇವರ ಶಿಲ್ಪಗಳನ್ನ ಹಾಗೆ ಶಾಸನಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ದೊಡ್ಡ ಜಾತ್ರೆ ವಿಶೇಷವಾಗಿದೆ. ಅದಾಗ್ಲೇ ಹೇಳಿದಾಗೆ ಈ ದೇವಾಲಯ ಕಪಿಲಾ ನದಿ ತಟದಲ್ಲಿದ್ದು ಕಪಿಲ ಹಾಗೂ ಕೌಂಡಿನ್ಯ ಅಥವಾ ಗುಂಡ್ಲು ನದಿಗಳ ಸಂಗಮ ಸ್ಥಳವೂ ಹೌದು. ಈ ಕಪಿಲ ಅಥವಾ ಕಬಿನಿ ನದಿ ಕಾವೇರಿ ನದಿಯ ಪ್ರಮುಖ ಉಪನದಿಗಳ ಪೈಕಿ ಒಂದು. ಈ ತೀರ್ಥದಲ್ಲಿ ಮಿಂದು ನಂಜುಂಡೇಶ್ವರನ ದರ್ಶನ ಪಡೆಯೋದ್ರಿಂದ ಪಾಪಗಳು ಕಳೆಯುತ್ತವೆ, ಸಮಸ್ಯೆಗಳು ಬಗೆಹರಿಯುತ್ತವೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ನಂಜನಗೂಡಿನ ದೇವಾಲಯದ ಬಳಿಯ ಈ ಕಪಿಲಾ ನದಿಯನ್ನ ದಕ್ಷಿಣದ ಮಣಿಕರ್ಣಿಕಾ ಘಾಟ್ ಅಂತಲೂ ಕರೆಯಲಾಗುತ್ತೆ. ಹೀಗಾಗಿ ಈ ನದಿ ತಟದಲ್ಲಿ ತರ್ಪಣ ಬಿಡೋದು, ಶ್ರಾದ್ದ ಮೊದಲಾದ ಅಪರ ಕಾರ್ಯಗಳು ಕೂಡ ನಡೆಯುತ್ತವೆ. ಸಾಮಾನ್ಯವಾಗಿ ದೇವಸ್ಥಾನಗಳ ಬಳಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡುವಾಗ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಬಿಡ್ಬೇಕಲ್ವಾ ಅಂತ ತಮ್ಮ ಹಳೆಯ ಬಟ್ಟೆಗಳನ್ನ, ಪ್ಲಾಸ್ಟಿಕ್ ವಸ್ತುಗಳನ್ನ ಆ ನದಿಯಲ್ಲೇ ವಿಸರ್ಜಿಸಿ ಬರ್ತಾರೆ. ಮಾನವ ತ್ಯಾಜ್ಯಗಳನ್ನ ಕೂಡ ಅದೇ ನದಿಯಲ್ಲಿ ತೇಲಿ ಬಿಡ್ತಾರೆ. ಅಲ್ಲ, ದೇವಸ್ಥಾನಕ್ಕೆ ಅಂತ ಹೋಗಿ ತಮ್ಮ ಮನಸ್ಸಿನ ಮಲಿನಗಳನ್ನ ಕಳೆದುಕೊಳ್ಳುವುದಕ್ಕೆ ನದಿ ಸ್ನಾನಕ್ಕೆ ಇಳಿಯೋರು ಆ ನದಿಯನ್ನ ಮಲಿನ ಮಾಡಿ ಅದನ್ನೇ ನೆಚ್ಚಿಕೊಂಡ ಜೀವಿಗಳ ಪ್ರಾಣಕ್ಕೆ ಕುತ್ತು ತರೋದು ಎಷ್ಟು ಸರಿ? ಇಲ್ಲಿ ಕಾವೇರಿ ನದಿಯ ಪ್ರಮುಖ ಉಪನದಿ ಅನಿಸಿಕೊಂಡಿರೋ ಕಪಿಲ ಅಥವಾ ಕಬಿನಿ ನೀರು ಬೆಂಗಳೂರಿನಂತ ಮಹಾನಗರಗಳಿಗೆ ಪೂರೈಕೆ ಆಗುತ್ತೆ. ಈ ನದಿ ಏನಾದ್ರೂ ಖಾಲಿಯಾದ್ರೆ ತೀರಾ ಮಲಿನವಾಗಿ ಬಳಸೋದಕ್ಕೆ ಅಯೋಗ್ಯ ಅನಿಸಿಕೊಂಡ್ರೆ ಮೊದಲು ಅದರ ಬಿಸಿ ತಟ್ಟೋದು ಮಹಾನಗರಿಯ ಜನಕ್ಕೇನೆ. ಹೀಗಾಗಿ ಪುಣ್ಯ ಸ್ನಾನಗಳನ್ನ ಮಾಡಿ, ಬೇಡ ಅಂತ ಯಾರು ಅನ್ನೋಲ್ಲ. ಆದ್ರೆ ನಿಮ್ಮ ಹಳೆಯ ಬಟ್ಟೆಗಳು, ನಿಮ್ಗೆ ಬೇಡದೆ ಇರೋ ವಸ್ತುಗಳನ್ನ ಆ ನದಿಯ ಪಾಲು ಮಾಡೋ ಕೆಟ್ಟ ಅಭ್ಯಾಸವನ್ನ ಬಿಟ್ಬಿಡಿ. ಹಳೆ ಬಟ್ಟೆ, ಪ್ಲಾಸ್ಟಿಕ್ ಗಳನ್ನ ಇಟ್ಕೊಂಡು ಅದಕ್ಕೆ ತಾನೇ ಏನಾಗ್ಬೇಕಿದೆ ಅಲ್ವಾ? ನಮ್ಗೆ ನಮ್ಮ ಜೀವನಕ್ಕೆ ಆಸರೆಯಾಗಿರೋ ನದಿಗಳನ್ನ ಸ್ವಚ್ಛವಾಗಿಟ್ಕೊಳ್ಳೋದು, ಅವುಗಳನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ. ಸ್ನೇಹಿತರೆ, ನಂಜನಗೂಡಿನ ಈ ಶ್ರೀಕಂಠೇಶ್ವರ ಕ್ಷೇತ್ರ ಮೈಸೂರಿನಿಂದ 30 ಹಾಗೆ ಬೆಂಗಳೂರಿನಿಂದ 163 ಕಿಲೋಮೀಟರ್ ದೂರದಲ್ಲಿದೆ. ಇದು ಗೆಳೆಯರೇ ನಂಜನಗೂಡಿನ ನಂಜುಂಡೇಶ್ವರನ ಕುರಿತಾದ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.